ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ 8ನೇ ಅಧ್ಯಾಯ. ಕತೆ ಹೇಗಿದೆ ಕೇಳಿ. ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮಾಮ, ನೀನು ಮದುವೆ ಆಗ್ತೀಯಾ? ರಾತ್ರಿ ಅಂಗಳದಲ್ಲಿ ಕುಳಿತ ಚೋಟ್ ಮೆಣಸಿನಕಾಯಿ ತನ್ನ ಮಾಮನಿಗೆ ಪ್ರಶ್ನೆ ಮಾಡಿತ್ತು. ನರಸಿಂಹ ಉತ್ತರಿಸುವ ಮೊದಲೇ, ಅರೇ ಬಂಗಾರಿ, ನಿಮ್ಮ ಮಾವನಿಗೆ ಮದುವೆ ನಾವೇ ಮಾಡ್ತೀವಿ ಕಣಮ್ಮ ಎನ್ನುತ್ತಾ ಬಂದರು 4 ಜನ ರೌಡಿಗಳು. ನೀವೇನು ಪುರೋಹಿತರ ನನ್ನ ಮಾವನಿಗೆ ಮದುವೆ ಮಾಡೋಕ್ಕೆ ಎಂದು ಕೇಳಿದ ಚೋಟ್ ಮೆಣಸಿನಕಾಯಿ ಯಾರಿಗೂ ಹೆದರುವವಳಲ್ಲ. ಪುಟ್ಟಿ, ನೀನು ಒಳಗೆ ಹೋಗು ಎಂದು ಅವಳನ್ನು ಕಳುಹಿಸಲು ನೋಡಿದ ನರಸಿಂಹ. ಆದರೆ ಅವಳು ಒಂದಿಂಚೂ ಕದಲದೆ ಅಲ್ಲೇ ಕುಳಿತುಕೊಂಡು, ಹೇಳಿ, ಯಾರು ನೀವು? ನೀವ್ಯಾಕೆ ನನ್ನ ಮಾವನಿಗೆ ಮದುವೆ ಮಾಡೋದು ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಳು. ಅದರಲ್ಲಿ ಒಬ್ಬ ಮುಂದೆ ಬಂದು, ಚೋಟ ಪ್ಯಾಕ್, ಯಾಕೋ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಿದೆ. ನನಗೆ ಪ್ರಶ್ನೆ ಮಾಡೋರು ಅಂದರೆ ಇಷ್ಟನೇ ಆಗಲ್ಲ ಎಂದು ಅವಳನ್ನು ಮುಟ್ಟಲು ಬಂದರೆ ಅವನ ಕೈ ಅವಳನ್ನು ಸೋಕುವ ಮೊದಲೇ ಹಿಡಿದ ನರಸಿಂಹ. ಏಯ್, ಯಾಕೆ ಬಂದಿದ್ದೀರಾ? ಅದನ್ನು ಬೊಗಳಿ. ಅದು ಬಿಟ್ಟು ಮಗು ಮೇಲೆ ಕೈ ಇಟ್ಟರೆ ನಾಳೆ ತೊಳ್ಕೊಳ್ಳೋಕೆ ತಿನ್ನೋಕೆ ಇನ್ನೊಬ್ಬರ ಕೈ ಉಪಯೋಗಿಸಿಕೊಳ್ಳಬೇಕಾಗತ್ತೆ. ಹುಷಾರ್ ಎಂದು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟ ನರಸಿಂಹ. ಏನೋ ದೊಡ್ಡ ಪುಡಾಂಗು ಅಂತ ಅಂದುಕೊಂಡಿದ್ಯಾ ಹೇಗೆ? ಸಾಕ್ಷಿಯೆಲ್ಲ ಹೇಳ್ತೀನಿ ಅಂದಿದ್ಯಂತೆ, ಯಾಕೆ ಬದುಕೋ ಆಸೆ ಇಲ್ವಾ ಎಂದು ಹೆದರಿಸುವ ಹಾಗೆ ಕೇಳಿದ ಮತ್ತೊಬ್ಬ ರೌಡಿ. ಆದರೆ ನರಸಿಂಹ ಮಾತ್ರ ತನ್ನ ಕೈಯೊಳಗೆ ಬಂದಿಯಾದ ಕೈಯ ಜೋರಾಗಿ ತಿರುಚಿ, ನನ್ನ ಆಯಸ್ಸು ಪೂರ್ತಿ 80 ಅಂತ ನನ್ನಪ್ಪ ಹೇಳಿದ್ದಾರೆ ಕಣೋ. ಇದುವರೆಗೂ ನಮ್ಮಪ್ಪ ಹೇಳಿರೋ ಯಾವ ಮಾತು ಕೂಡ ಸುಳ್ಳಾಗಿಲ್ಲ ಗೊತ್ತಾ ಎಂದು ಕೇಳಿದ ಮಾತಲ್ಲಿ ವ್ಯಂಗ್ಯ ಬೆರೆಸಿ ನೋವಿನಿಂದ ಜೋರಾಗಿ ಚೀರಿದ ರೌಡಿ. ಅವನ ಸ್ವರ ಕೇಳಿ ಮನೆಯೊಳಗೆ ಇದ್ದ ಅನಸೂಯ ಮತ್ತು ನೈದಿಲೆ ಹೊರಗಡೆ ಬಂದರೆ, ಏಯ್ ಅಂಕಲ್ ಚುಪ್, ಜೋರಾಗಿ ಗಲಾಟೆ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿದಳು ಚೋಟ್ ಮೆಣಸಿನಕಾಯಿ. ಎದುರಿಗೆ ದಡಿಯನಂತಹ ರೌಡಿಗಳು ಇದ್ದರೂ ಧೈರ್ಯವಾಗಿ ಅವರನ್ನು ಎದುರಿಸಿ ಮಾತನಾಡುವ ಚೋಟ್ ಮೆಣಸಿನಕಾಯಿ ಧೈರ್ಯದ ಹೆಸರು ನರಸಿಂಹ. ಏಯ್, ಯಾರೋ ನೀವೆಲ್ಲ, ಏನು ಗಲಾಟೆ ಮಾಡ್ತಿದ್ದೀರಾ ಎಂದು ರೇಗಿದಳು ನೈದಿಲೆ. ಅಷ್ಟರಲ್ಲಿಯೇ ಆರಿದ್ರ ಬಂದಿದ್ದಳು. ಮನೆಯ ಅಂಗಳದಲ್ಲಿ ನಿಂತಿದ್ದ ರೌಡಿಗಳ ನೋಡಿ, ಏನಾಗ್ತಿದೆ ಇಲ್ಲಿ ಎಂದು ಕೇಳುತ್ತಾ ಬಂದರೆ, ಆಂಟಿ, ಈ ಬ್ಯಾಡ್ ಅಂಕಲ್ನ ತಗೊಂಡು ಹೋಗಿ ಜೈಲಿಗೆ ಹಾಕಿ, ಮಾಮನಿಗೆ ಬೈತಾರೆ ಎಂದಳು ಚೋಟ್ ಮೆಣಸಿನಕಾಯಿ. ಏಯ್, ಯಾರೋ ನೀವೆಲ್ಲ, ಏನು ಗಲಾಟೆ ಎಂದು ಕೇಳಿದಳು ಆರಿದ್ರ ಪೊಲೀಸ್ ಗತ್ತಿನಲ್ಲಿ. ನೋಡಿ ಮೇಡಮ್, ನೀವು ಇಲ್ಲಿಗೆ ಹೊಸದಾಗಿ ಬಂದಿದ್ದೀರಾ. ನಮ್ಮ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಮೊದಲು ನೀವು ಅರೆಸ್ಟ್ ಮಾಡಿರೋರನ್ನು ಬಿಡಿ, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಪಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡುವಂತೆ ನುಡಿದ ಅಲ್ಲಿದ್ದ ರೌಡಿಯೊಬ್ಬ. ನನಗೆ ಈ ಊರು ಹೊಸದೇ, ಆದರೆ ಕೆಲಸ ಅಲ್ಲ. ಹಾಗೆ ನಿಮ್ಮಂಥ ನಾಲಾಯಕ್ಗಳು ಕೊಡೋ ಎಚ್ಚರಿಕೆಯೂ ಅಲ್ಲ. ಇನ್ನು ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ತಿಳಿದುಕೊಳ್ಳೋಕ್ಕೆ ಕೂಡ ಆಗೋದಿಲ್ಲ ಬಿಡಿ. ಈಗ ಇಲ್ಲಿಂದ ನೀವಾಗಿಯೇ ಹೋಗ್ತೀರಾ, ಇಲ್ಲ ನಿಮ್ಮ ಲಾಯರ್ ಬೇಲ್ ತಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋಗಬೇಕಾ ಎಂದು ಕೇಳಿದ ಆರಿದ್ರ ಮೊಗದಲ್ಲಿ ಗಂಭೀರತೆ ಇದ್ದರೆ ಮಾತಲ್ಲಿ ದೃಢತೆ ಇತ್ತು. ತಪ್ಪು ಮಾಡ್ತಿದ್ದೀರಾ ಮೇಡಮ್, ಇದಕ್ಕೆಲ್ಲ ನೀವು ದಂಡ ಕಟ್ಟದೇ ಇದ್ದರೆ ಕೇಳಿ ಎಂದು ಹೆದರಿಸಿದ ರೌಡಿ ತಾನು ಒಳಗೆ ಹೆದರಿದರೂ ತೋರಿಸದಂತೆ. ಶಾಲೆಗೆ ಹೋಗುವಾಗಲೇ ದಂಡ ಕಟ್ಟಿಲ್ಲ ಕಣೋ ನಾನು, ಇನ್ನು ಈಗ ಅದು ನಿಮ್ಮಂಥ ನಾಲ್ಕಗಳಿಗೆ ಕಟ್ಟೋದ ಚಾನ್ಸೇ ಇಲ್ಲ. ಹೋಗಿ ಹೋಗಿ ಚೆನ್ನಾಗಿ ನಿದ್ರೆ ಮಾಡಿ, ಇಲ್ಲ ಅಂದರೆ ಹೀಗೆ ಹಗಲುಗನಸು ಕಾಣ್ತಿರಬೇಕಾಗತ್ತೆ ಎಂದಳು ಆರಿದ್ರ. ಏಯ್ ಶಾಸ್ತ್ರಿ, ನಿಂಗಿದೆ ಕಣೋ ಮಾರಿ ಹಬ್ಬ. ಸಾಕ್ಷಿ ಹೇಳ್ತೀಯಾ? ಅದೇಗೆ ಹೇಳ್ತೀಯಾ ನಾವು ನೋಡ್ತೀವಿ. ಈಗೇನೋ ಮನೆಯಲ್ಲಿ ಎಲ್ಲರ ಜೊತೆಗೆ ಇದೆಯಾ, ಆದರೆ ಯಾವಾಗಲೂ ಹೀಗೆ ಜೊತೆಗೆ ಇರೋದಕ್ಕೆ ಆಗುತ್ತಾ? ನಿಮ್ಮಪ್ಪ ದೇವಸ್ಥಾನಕ್ಕೆ ಒಬ್ಬರೇ ಹೋಗೋದು, ಇನ್ನು ನಿಮ್ಮಮ್ಮ ತರಕಾರಿ ತರೋಕೆ ಕೂಡ ಒಬ್ಬರೇ ಹೋಗ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಅಕ್ಕ ವಾಕಿಂಗ್, ನಿಮ್ಮ ಅಕ್ಕನ ಮಗಳು ಶಾಲೆಗೆ, ಎಲ್ಲ ಕಡೆ ಜೋಪಾನವಾಗಿರೋಕೆ ಹೇಳು. ನೀನು ನಮ್ಮಿಂದ, ನಮ್ಮ ವಿಷಯದಿಂದ ದೂರ ಇದ್ದರೆ ನಾವು ಕೂಡ ಅಷ್ಟೇ ದೂರದಲ್ಲೇ ಇರ್ತೀವಿ. ಇಲ್ಲ ಎಂದು ಬೆದರಿಕೆ ಹಾಕಿದ ಆ ರೌಡಿಗಳ ಗುಂಪಿನ ನಾಯಕ. ಈಗ ನೀವಿಲ್ಲಿಗೆ 4 ಜನ ಬಂದಿದ್ದೀರಾ. ವಾಪಸ್ ನೀವೇ 4 ಜನ ಹೋಗ್ತೀರಾ, ಇಲ್ಲ ಇನ್ನು 4 ಜನ ಬಂದು ನಿಮ್ಮನ್ನು ಹೊತ್ಕೊಂಡು ಹೋಗಬೇಕಾ ಎಂದು ಗನ್ ತೆಗೆದುಕೊಂಡು ಕೇಳಿದಳು ಆರಿದ್ರ. ಅದನ್ನು ನೋಡಿ ಉಗುಳು ನುಂಗಿ ಸೀದಾ ಅಲ್ಲಿಂದ ನಡೆದರೆ, ಏಯ್, ಎಲ್ಲ ಹೋದರು, ಹೆದರಿ ಹೋದರು ಎಂದು ಕುಣಿದಳು ಚೋಟ್ ಮೆಣಸಿನಕಾಯಿ. ರೌಡಿಗಳ ಮಾತು ಕೇಳಿ ಅನಸೂಯ ಮತ್ತು ನೈದಿಲೆ ಇಬ್ಬರೂ ಹೆದರಿದ್ದರು. ನೋಡಿ ಆಂಟಿ, ಅವರಿಂದ ನಿಮಗೆ ಏನೂ ತೊಂದರೆ ಆಗೋಲ್ಲ. ಮಾತೇ ಇಲ್ವಾ, ಬೊಗಳೋ ನಾಯಿ ಕಚ್ಚಲ್ಲ ಅಂತ ಧೈರ್ಯವಾಗಿರಿ ಎಂದಳು ಆರಿದ್ರ. ಇಷ್ಟು ದಿನ ಹೊರಗಡೆ ಮಾತ್ರ ನಿನ್ನ ಗಲಾಟೆ ಆಗೋದು, ಈಗ ಮನೆಯವರೆಗೂ ಬಂತ ಎಂದು ರೇಗಿದಳು ನೈದಿಲೆ. ಅಮ್ಮ, ಮಾಮನಿಗೆ ಬೈಬೇಡ, ಅವರೇನೂ ಮಾಡಿಲ್ಲ ಎಂದು ಅಮ್ಮನ ನೋಡಿ ಜೋರಾಗಿ ಹೇಳಿದಳು ಚೋಟ್ ಮೆಣಸಿನಕಾಯಿ. ಏಯ್ ಮುಚ್ಚೆ ಬಾಯಿ, ಅವರೆಲ್ಲ ಏನು ನೀನು ನೋಡೋ ಕಾರ್ಟೂನಲ್ಲಿ ಬರೋ ಗೊಂಬೆ ಅಂತ ಅಂದ್ಕೊಂಡಿದ್ಯಾ? ಮಾತಾಡ್ತಾಳೆ ಸುಮ್ಮನೆ. ನೋಡು ಶಾಸ್ತ್ರಿ, ಅವರು ಹೇಳಿದ್ದೇ ನಿಜ ಆದರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಎಂದ ನೈದಿಲಿಗೆ ಭಯ ಶುರುವಾಗಿತ್ತು. ಅಕ್ಕ, ನೀವೇನು ಯೋಚನೆ ಮಾಡಬೇಡಿ, ಅವರು ಯಾರೂ ನಿಮ್ಮವರೆಗೆ ಬರಲ್ಲ. ಈಗಾಗಲೇ ಅವರೆಲ್ಲ ಸ್ಟೇಷನ್ ಸೇರಿದ್ದಾರೆ ಎಂದಳು ಆರಿದ್ರ.
ಹೇಯ್, ಯಾರೇ ನಿನಗೆ ಅಕ್ಕ? ಸುಮ್ಮನೆ ಏನೇನೋ ಹೇಳಿ ಸಂಬಂಧ ಬೆಸೆಯೋಕ್ಕೆ ನೋಡಬೇಡ. ಇದೆಲ್ಲ ಆಗಿದ್ದು ನಿನ್ನಿಂದ. ಇಷ್ಟು ದಿನ ನಾನು ರೌಡಿಯಾಗಿದ್ದರೂ ಒಬ್ಬರು ಮನೆ ಹತ್ತಿರ ಬಂದಿರಲಿಲ್ಲ ಗಲಾಟೆ ಮಾಡೋಕ್ಕೆ. ಆದರೆ ನೀನು ಸಾಕ್ಷಿ ಹೇಳು ಅಂದಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು ಎಂದು ರೇಗಿದ ನರಸಿಂಹ ಸೀದಾ ಮನೆಯೊಳಗೆ ನಡೆದ. ಮುಂದೆ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.